ಮಾನ್ಯ ಸಚಿವರೇ, ನಾಳೆ ಅಶೋಕ್ ನಾಳೆ ಮಾತಾಡ್ತೀನಿ. ರಿಕ್ವೆಸ್ಟ್ ಮಾಡಿದ್ರು ಬಿಲ್ಲು ಒಂದು 2 ನಿಮಿಷ ಮಾತಾಡಿದ್ರೆ ಅವೈಲಬಲ್ ಅಲ್ಲ ರಿಪ್ಲೈ ನಾಲ್ಕು ಕೊಡ್ಬೋದು ನಾಳೆ ಬೇಕಲ್ಲ. ಅವ್ರು ಇವಾಗ ಮಾತಾಡೋವಾಗ ಇರ್ಬೇಕಲ್ಲ. ಅಲ್ಲ ಅದೇ ರಿಪ್ಲೈ ಮಾತಾಡೋ ಇದ್ದಾರೆ, ಎಲ್ಲಿರ್ತಾರೆ ಅವರು? ಫ್ಲೈಟ್ಗೆ ಹೋಗ್ಬೇಕಲ್ಲ. ಈ ಬಿಲ್ ಎರಡು ತಗೊಂಡ ನಂತರ ಇರ್ಲಿ, ಕಾಳಜಿ ಇರ್ಲಿ. ದೊಡ್ಡ ಚರ್ಚೆ ಆಯ್ತು. ನೀವು ಡೆಲ್ಲಿಗೆ ಹೋಗೋದು ಇದ್ದಾಗನೇ ಅವರು ಚರ್ಚೆ ಮಾಡಿದ್ರೆ ಒಳ್ಳೇದು. ಅದು ಅವರ ಬಯಕೆನೂ ಅದೇ ಇದೆ. ಸಿಂಪಲ್ ಬಿಲ್. ಈ ಬಿಲ್ ಅಲ್ಲಿ ಚರ್ಚೆ ಅಲ್ಲ, ಬೇಗ ಬಿಲ್ ಒಂದು ಪಾಸ್ ಆಗಲಿ. ಅಲ್ಲ 20 ಮಿನಿಟ್ಸ್ ಬಿಲ್ ಮುಗಿತದೆ, ವಿಧಾನ ಪರಿಷತ್ಗೆ ಮಾಡಿ. ಅದಾದ ನಂತರ ಉಪಮುಖ್ಯಮಂತ್ರಿಗಳು ನಾಳೆಗೆ ಚರ್ಚೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಮಾಡಿದ್ರೆ ಮಾಡ್ತೀನಿ. ಈಗ ಬೇಕಾದ್ರೆ 1 hour ಬೇಕಾದ್ರೆ ಮಾತಾಡ್ಲಿಕ್ಕೆ ಕೂತ್ಕೊಳ್ತೀನಿ. 1 hour ಬಿಲ್ ಒಂದು ಪಾಸ್ ಆಗಲಿ. ಅಲ್ಲ ಅವ್ರಿಗೇನ್ ಏನಿಲ್ಲ, ಟಿವಿ9 ಯಾವ್ದೋ ಒಂದು ಕಾನ್ಕ್ಲೇವ್ ಇದೆ ಅಷ್ಟೇ. ಬಹಳ ಇದು ಬಿಡಿ, ಅಧ್ಯಕ್ಷರು ನಾವು ಕಾರಣ ಕೇಳಿದ್ವಿ ಸರ್. ನಾವು ಡೆಲ್ಲಿಗೆ ಹೋಗೋ ಕಾರಣ ಕೇಳಲೇ ಇಲ್ಲ. ನೀವು ಟಿವಿ9 ಅಂತ ಹೇಳೋದು ಇದ್ಯಾಕೆ? ಡೆಲ್ಲಿಗೆ ಹೋಗ್ತಿದ್ದೀರಿ ಅಂತ ಅಶೋಕ್ ಅವರು ಹೇಳಿದ್ರೆ ನೀವು ಒಪ್ಕೊಂಡಿದ್ದೀರಿ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕಾರಣ ಕೇಳಿದ್ವಾ? ಏನಿಲ್ಲಲ್ಲ, ನಾನು ಹೇಳ್ಬೇಕಲ್ಲ ಅಧ್ಯಕ್ಷರಿಗೆ. 9 or 10 ಅದು ಆಮೇಲೆ ನಮ್ಗೆ ಬೇಡ ಅದೆಲ್ಲ. ಆಯ್ತು, ಮಾನ್ಯ ಸಚಿವರು ಮಂಡಿಸಿ. ಅಧ್ಯಕ್ಷೆ, ಬಿಲ್ ಕೊಡ್ತಾನೆ. ಕಂದಾಯ ಮಂತ್ರಿಗಳ ಗಮನ ಸೆಳೆದು ರೂಲ್ಸ್ ಆಯ್ತು ಕೊಟ್ಟು ಡೋಂಟ್ ವರಿ. ಬಿಲ್ ದಯಮಾಡೋದಕ್ಕೆ ಅವಕಾಶ ಆಯ್ತು, ಒಂದು ಬಿಲ್ಲಿಗೆ ಒಂದು ಅವಕಾಶ ಕೊಡಿ. 5 ದಶಕಗಳಿಂದ ಪಾಪ ಆಯ್ತು, ಬಿಲ್ಲಿಗೆ ಒಂದು ಅವಕಾಶ ಕೊಡಿ. ಕೋಡು ಪಾಣಿ ಯಾವ್ದು ಸಿಗ್ತಾ ಇಲ್ಲ ಸರ್. ದಯಮಾಡೋದನ್ನ ರೂಲ್ 60 ಅಡಿಯಲ್ಲಿ ತರ್ತಾ ಇದೀವಿ ಸರ್.